2025ನೇ ಸಾಲಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಐತಿಹಾಸಿಕ ಜಂಬೂ ಸವಾರಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಂಬೂ ಸವಾರಿಯನ್ನು ಯಶಸ್ವಿಗೊಳಿಸಿದಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು ಇದೀಗ ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡಲಿವೆ. ಜೊತೆಗೆ ನಾಳೆ ಸ್ವಸ್ಥಾನದ ಕಡೆ ತೆರಳೋದಕ್ಕೆ ಸಜ್ಜಾಗಿವೆ. ನಾನು ಅರಮನೆಯ ಅಂಗಳದಲ್ಲಿದ್ದೇನೆ. ನೀವು ನೋಡುವಂಥ ದೃಶ್ಯಾವಳಿ ಏನಿದೆ ಇದು ಕ್ಯಾಪ್ಟನ್ ಅಭಿಮನ್ಯು ಇದೀಗ ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡಲಿದ್ದಾನೆ. ಬಹಳ ಮುಖ್ಯವಾಗಿ ಡಬಲ್ ಹ್ಯಾಟ್ರಿಕ್ ಸಾಧನೆಯನ್ನು ಅಭಿಮನ್ಯು ಮಾಡಿರೋದು ಇಲ್ಲಿ ವಿಶೇಷ. ಯಾಕಂದರೆ ಅರಣ್ಯ ಇಲಾಖೆಯ ಕಳಸ ಮತ್ತು ಅರಣ್ಯ ಇಲಾಖೆಯ ಕೂಂಬಿಂಗ್ ಸ್ಪೆಷಲಿಸ್ಟ್, ಕೂಂಬಿಂಗ್ ಸ್ಟಾರ್ ಅಂತೇಳಿ ಬಿಂಬಿತವಾಗಿರ್ತಕ್ಕಂಥ ಅಭಿಮನ್ಯು 2020ರಿಂದ ಇಲ್ಲಿಯವರೆಗೆ ಸುಮಾರು 6 ದಸರಾಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾನೆ. 2 ಗಂಟೆ 9 ನಿಮಿಷಗಳ ಕಾಲ 5 ಕಿಲೋಮೀಟರನ್ನು ಸುಮಾರು 750 kg ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗುವಂಥ ಆಗಿರುವಂತಹ ತಾಯಿ ಚಾಮುಂಡಿಯನ್ನು ಮೈಸೂರಿನ ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಸಾಗಿಸಿದ್ದಾನೆ. ಆ ಮೂಲಕ 2025ನೇ ಸಾಲಿನ ಐತಿಹಾಸಿಕ ದಸರಾವನ್ನು ಯಶಸ್ವಿಗೊಳಿಸಿದಂತಹ ಕೀರ್ತಿ ಅಭಿಮಾನಿಗೂ ಕೂಡ ಸಲ್ಲುತ್ತೆ. ಹೀಗಾಗಿ ಅಭಿಮನ್ಯು ಮೈಸೂರಿನ ಅಂಬಾವಿಲಾಸ ಅರಮನೆಯ ಪ್ರಾಂಗಣದಲ್ಲಿ ಇದೀಗ ರಿಲ್ಯಾಕ್ಸ್ ಮಾಡಲಿರುವಂಥದ್ದು. ಇನ್ನುಳಿದಂಥ ಆನೆಗಳು ಕೂಡ ಅರಮನೆಯ ಅಂಗಳದಲ್ಲಿಯೇ ವಾಸ್ತವ್ಯವನ್ನು ಹೂಡಿ ಅವುಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಕೂಡ ಮಾವುತರು ಮತ್ತು ಕಾವಾಡಿಗರಿಂದ ಮಾಡಿರುವಂಥದ್ದು. ಈ ಅಭಿಮನ್ಯು ಪಿರಿಯಾಪಟ್ಟಣ ಸಮೀಪ ಅಂದರೆ ಮತ್ತಿಗೂಡು ಅರಣ್ಯ ಶಿಬಿರ ಏನಿದೆ, ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮತ್ತಿಗೂಡು ಅರಣ್ಯ ಶಿಬಿರಕ್ಕೆ ನಾಳೆ ಅಭಿಮನ್ಯುವನ್ನು ಶಿಫ್ಟ್ ಮಾಡಲಿರುವಂಥದ್ದು. ಹೀಗಾಗಿ ನಾಳೆ ಆನೆಯನ್ನು ಕೊಂಡೊಯ್ಯೋದಕ್ಕೆ ಈಗಾಗಲೇ ಲಾರಿ ಮತ್ತು ಇತರ ಅರಣ್ಯ ಇಲಾಖೆ ಕೂಡ ಸಜ್ಜಾಗಿದೆ. ಮತ್ತೊಂದು ಕಡೆ ಅರಮನೆಯ ಅಂಗಳದಲ್ಲಿ ಬಿಡಾರ ಹೂಡಿರ್ತಕ್ಕಂಥ ಇನ್ನುಳಿದ 14 ಆನೆಗಳನ್ನು ಆ ಸ್ಥಾನವನ್ನು ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆ ಮೂಲಕವಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ 2025ನೇ ಸಾಲಿನ ದಸರಾಗೆ ಬಂದಿರತಕ್ಕಂತಹ ಆನೆಗಳು ಇದೀಗ ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ತೊಡಗಿರ್ತಕ್ಕಂಥದ್ದು. ಸುಮಾರು ಅಭಿಮನ್ಯು ಇರ್ಬೋದು, ಭೀಮಾ ಇರ್ಬೋದು, ಕಂಜನ್ ಇರ್ಬೋದು, ಪ್ರಶಾಂತ, ಗೋಪಿ ಸೇರಿದಂತೆ 14 ಆನೆಗಳನ್ನು ಕಳೆದ 2 ತಿಂಗಳಿಂದ ಮೈಸೂರಿನ ಅಂಬಾವಿಲಾಸ ಅರಮನೆಯ ಅಂಗಳಕ್ಕೆ ಕರೆತರಲಾಗಿತ್ತು. ಮಹೇಂದ್ರ, ಏಕಲವ್ಯ, ಲಕ್ಷ್ಮಿ, ಕಾವೇರಿ, ಕಂಜನ್, ಧನಂಜಯ ಸೇರಿದಂತೆ 14 ಆನೆಗಳು ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ಭಾಗವಹಿಸಿದ್ವು. ಮೊನ್ನೆಯಷ್ಟೇ ದಸರಾ ಯಶಸ್ವಿಯಾದಂಥ ಹಿನ್ನೆಲೆಯಲ್ಲಿ ಅರಮನೆಯ ಕೋಡಿ ಸೋಮೇಶ್ವರ ದೇವಸ್ಥಾನದ ಸಮೀಪ ಇರತಕ್ಕಂಥ ಈ ಕೊಳದಲ್ಲಿ ಆನೆಗಳಿಗೆ ಮಜ್ಜನವನ್ನು ಮಾಡಿಸುವಂಥ ಕೆಲಸವನ್ನು ಕೂಡ ಈಗ ನಡೀತಾ ಇದೆ. ಇನ್ನು ನೋಡುವಂಥ ದೃಶ್ಯಾವಳಿ ಏನಿದೆ ಇದು ಭೀಮಾ ಆನೆ. ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಿದ್ದಂಥ ಅತಿ ಚಿಕ್ಕ ವಯಸ್ಸಿನ ಗಂಡಾನೆಗಳಲ್ಲಿ ಭೀಮಾ ಕೂಡ ಹೌದು. ಜೊತೆಗೆ ಅತಿ ಹೆಚ್ಚು ತೂಕವನ್ನು ಹೊಂದಿರತಕ್ಕಂಥ ಆನೆಗಳ ಪೈಕಿ ಭೀಮಾ ಮೊದಲನೆಯ ಸ್ಥಾನದಲ್ಲಿದ್ದಾನೆ. ಇನ್ನು ಲಕ್ಷ್ಮಿ, ಕಾವೇರಿ ಸೇರಿದಂತೆ ಹಲವು ಆನೆಗಳು ಅಂದರೆ 14 ಆನೆಗಳನ್ನು ಕೂಡ ಇಲ್ಲಿ ಅರಮನೆ ಅಂಗಳದಲ್ಲಿ ಇರಿಸಲಾಗಿದೆ. ದಸರಾವನ್ನು ಯಶಸ್ವಿಯಾಗಿ ಪೂರೈಸಿದಂತಹ ಜಂಬೂ ಸವಾರಿಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳು ಇದೀಗ ಬಿಡಾರದಲ್ಲಿ ರಿಲ್ಯಾಕ್ಸ್ ಮೂಡಲಿವೆ. ನಾಳೆ ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಅರಮನೆ ಅಂಗಳದಿಂದ ವಾಪಸ್ಸು ತಮ್ಮ ಸ್ವಸ್ಥಾನಕ್ಕೆ ವಾಪಸ್ಸಾಗಲಿರುವಂಥದ್ದು. ಹೀಗಾಗಿ 2025ನೇ ಸಾಲಿನ ದಸರಾಗಾಗಿ ಕಳೆದ 2 ತಿಂಗಳಿಂದ ಅರಮನೆ ಅಂಗಳಕ್ಕೆ ಬಂದು ಅರಮನೆ ಅಂಗಳದಲ್ಲಿ ವಾಸ್ತವ್ಯವನ್ನು ಹೂಡಿ ದಿನನಿತ್ಯ ತಾಲೀಮನ್ನು ಮಾಡಿ ಬಾರದ ತಾಲೀಮು ಮತ್ತು ಮರದ ಅಂಬಾರಿಯ ತಾಲೀಮನ್ನು ಮಾಡಿದಂತಹ ದಸರಾ ಜಂಬೂ ಸವಾರಿಯ ಈ ಒಂದು ಸಕ್ಸಸ್ ಆನೆಗಳಿಗೆ ಸಲ್ಲುತ್ತೆ. ಯಾಕಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗೆ ಆಸ್ಪದ ಕೊಡದೆ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಈ ಬಾರಿಯ 2025ನೇ ಸಾಲಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾವನ್ನು ಯಶಸ್ವಿಗೊಳಿಸಿದೆ. ಆ ಮೂಲಕವಾಗಿ ಸ್ವಸ್ಥಾನಕ್ಕೆ ವಾಪಸ್ ಮರಳುವ ನಿಟ್ಟಿನಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು ಇದೀಗ ರೆಡಿಯಾಗಿವೆ. ಆ ಮೂಲಕ ಐತಿಹಾಸಿಕ ನಾಡಹಬ್ಬ ದಸರಾಗೆ ಮೈಸೂರಿಗೆ ಬಂದಿದ್ದಂಥ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳ ತಂಡ ಇದೀಗ ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದೆವು. ಆ ಮೂಲಕವಾಗಿ ನಾಳೆ ಬೆಳಗ್ಗೆ ವಾಪಸ್ ತಮ್ಮ ಸ್ವಸ್ಥಾನಕ್ಕೆ ದಸರಾ ಗಜಪಡೆಗಳು ತೆರಳುತ್ತವೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.